ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ನೋಡಿದ್ರಲ್ಲ, ಟಾಸ್ ಗೆದ್ರೆ ಏನ್ ಮಾಡಬೇಕು ಅಂತ ಹೇಳಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಅವಿನಾಶ್, ಏನ್ ಹೇಳ್ತೀರಿ? ನಾನು ಇದನ್ನೇ ನೆಕ್ಸ್ಟ್ ಪ್ರಶ್ನೆ ಬರಬೇಕು ಅನ್ಕೊಂಡಿದ್ದೆ. ಅಕಸ್ಮಾತ್ ಆಗಿ ಇವತ್ತು ಇಂಡಿಯಾ ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕಾ, ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕಾ, ಯಾಕೆ? ನಾನು ಚೇಸ್ ಅಂತಾನೆ ಹೇಳ್ತೀನಿ. ಇವಾಗ ಬೇರೆ ಗ್ರೌಂಡ್ ಅಂದ್ರೆ ಡ್ಯೂ ಬರುತ್ತೆ ಅನ್ನೋದು ಒಂದಿದೆ. ಇವಾಗ ಲಾಸ್ಟ್ ಟೈಮ್ ನಾವು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನೋಡಿದ್ರೆ ಅಂತದೇನು ಡಿಫ್ರೆನ್ಸ್ ಆಗಲ್ಲ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಗಿದ ತಕ್ಷಣ ಅವ್ರು ಸ್ಪ್ರೇ ಇದ್ ಮಾಡ್ತಾರೆ. ಸೊ ಎರಡನೇದು ಕೂಡ ಇದಿರುತ್ತೆ. ಅಂಡ್ ಬಿಗ್ ಮ್ಯಾಚ್ ಆಗಿರೋದ್ರಿಂದ, ಬಿಗ್ ಗ್ರೌಂಡ್ ಆಗಿರೋದ್ರಿಂದ ಫಸ್ಟ್ ಅವ್ರಿಗೆ ಕೊಡೋಣ, ಅವ್ರು ಏನ್ ಆಡ್ತಾರೋ ಆಡ್ಲಿ. ಆಮೇಲೆ ನಾವು ವಿಕೆಟ್ ಉಳಿಸ್ಕೊಂಡು ಆಡ್ಬೋದು. ಇವಾಗ ಫಸ್ಟ್ ಬ್ಯಾಟಿಂಗ್ ಏನಿರುತ್ತೆ, ನಮ್ಗೆ ಹೈ ಸ್ಕೋರ್ ಬೇಕು ಅಂತಂದ ತಕ್ಷಣ ಬಿಗ್ ಶಾಟ್ಸ್ ಟ್ರೈ ಮಾಡೋದಕ್ಕೆ ಇದು ಮಾಡ್ತೀವಿ. ಆಗ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಔಟ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ರನ್ ಬರೋ ಚಾನ್ಸಸ್ ಇದೆ. ಅದೇ ಚೇಸಿಂಗ್ ಅಂದ್ರೆ ನಾವು ನೋಡ್ಕೊಂಡು ಆಡಬಹುದು. ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ 160 170 ಆಲ್ ಔಟ್ ಆದ್ರೆ ನಾವು ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಬಾಲ್ ಇದ್ದಾಗ ಹೊಡಿಬಹುದು. ಅದ್ ಬಿಟ್ರೆ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಸಿಂಗಲ್ಸ್ ಡಬಲ್ಸ್ ಆಡಬಹುದು. ಸೊ ಹಾಗಾಗಿ ಅಂತದ್ದೇನು ಪಿಚ್ದು ಡಿಫ್ರೆನ್ಸ್ ಆಗಲ್ಲ. ಬೇರೆದಂದ್ರೆ ಟಾಸೇ ಮ್ಯಾಚ್ ನ ಡಿಸೈಡ್ ಮಾಡ್ಬಿಡ್ತಾ ಇತ್ತು. ಟಾಸ್ ಇಂಪಾರ್ಟೆಂಟ್, ಟಾಸ್ ಯಾರು ಗೆಲ್ತಾರೋ ಮ್ಯಾಚ್ ಅವ್ರು ಗೆಲ್ತಾರೆ ಅಂತ. ಇವತ್ತು ಆ ತರದ ಸಿಚುವೇಶನ್ ಏನಿಲ್ಲ. ಫಸ್ಟ್ ಬ್ಯಾಟ್, ಇವಾಗ ಲಾಸ್ಟ್ ಟೈಮ್ ನೀವು ತಗೊಳ್ಳಿ, ಫಸ್ಟ್ ನಮ್ದು ಬ್ಯಾಟಿಂಗ್ ಬಂತು, ಎಷ್ಟು ಹೊಡೆದ್ರಿ ನಾವು? 250. ವಾಂಕಡೆ ಅಂತ ಬಂದಾಗ ಹೌದು, ಚೇಸಿಂಗ್ ಗೆದ್ದವರೇ ಗೆಲ್ತಾರೆ ಅನ್ನೋ ತರ ಇತ್ತು. ಇವಾಗ ನೋಡಿ, ಲಾಸ್ಟ್ ಮ್ಯಾಚ್ ಅಷ್ಟೇ ಇಂಗ್ಲೆಂಡ್ ಮೇಲೆ ಆಡಿದ್ದು ಅಷ್ಟು 250 ಹೊಡೆದಿದ್ದೀರಿ. ಅವರು 7 ರನ್ ಡಿಫ್ರೆನ್ಸ್ ಅಲ್ಲಿವರೆಗೂ ಬಂದಿದ್ದಾರೆ. ಸೊ ಇವತ್ತು ಆ ರೀತಿ ಮ್ಯಾಚ್ ಆಗುತ್ತೆ. ಏನ್ ಅಂತದ್ದೇನು ಡಿಫ್ರೆನ್ಸ್ ಆಗಲ್ಲ ಟಾಸ್ ಅಲ್ಲಿ. ಸೊ ಇರೋದ್ರಲ್ಲಿ ಚೇಸಿಂಗ್ ತಗೊಂಡ್ರೆ ಬೆಸ್ಟ್. ಯಾಕಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬೂಮ್ರಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಗೋಲ್ಡ್ ಇದ್ದಾರೆ, ಬೂಮ್ರಾ. ಸೊ ಹಾಗಾಗಿ ಚೇಸ್ ಮಾಡೋದು ಸೀರಿಯಸ್ಲಿ ಗೋಲ್ಡೇ ಬೂಮ್ರಾ. ಈಗ ಪ್ಲಸ್ ಮೈನಸ್ ನಾವು ಮುಂದುವರ್ಸೋಣ. ನೆಕ್ಸ್ಟ್ ಯಾರು ಹಾಗಾದ್ರೆ ಅಂತ ಅಂದ್ರೆ ಅದು ಶಿವಮ್ ದುಬೆ, ಮತ್ತೊಬ್ಬ ಅದ್ಭುತವಾದಂತ ಆಲ್ರೌಂಡರ್. ಈ ವರ್ಲ್ಡ್ ಕಪ್ ನಲ್ಲಿ ಯಾರು ಆಡ್ತಾ ಇದ್ದಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಆಡ್ತೀನಿ ಗುರು ಅಂತ ಹೇಳಿ ಸಿಕ್ಕಾಪಟ್ಟೆ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಇನ್ನು 6 ಹಿಟ್ಟರ್ ಇವರು, ಮಿಡಲ್ ಆರ್ಡರ್ ಬ್ಯಾಟರ್, ಇದು ಇವರ ಪ್ಲಸ್. ಸ್ಪಿನ್ನರ್ಗಳಿಗೆ ಸಿಂಹ ಸ್ವಪ್ನ ಇವರು, ಫೇಸರ್ಗಳಿಗೆ ಕ್ಲಾಸಿಕ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಸ್ಲಾಗ್ ಓವರ್ಗಳಲ್ಲಿ ಬಿಗ್ ಹಿಟ್ಗೆ ಇವರು ಫೇಮಸ್ ಆಗಿದ್ದಾರೆ. ಏನಾದರೂ ರನ್ ಕಡಿಮೆ ಇತ್ತು ಅಂತ ಅಂದರೆ ಇವ್ರನ್ನ ಕಳಿಸ್ತಾರೆ ಸೂರ್ಯಕುಮಾರ್ ಯಾದವ್ ಮತ್ತು ಕೋಚ್ ಗೌತಮ್ ಗಂಭೀರ್. ಇನ್ನು ಮೈನಸ್ ಏನು ಅಂತ ಅಂದರೆ ವಿಕೆಟ್ ಬಿದ್ದಾಗ ದೊಡ್ಡ ಇನ್ನಿಂಗ್ಸ್ ಇದುವರೆಗೂ ಬಂದಿಲ್ಲ ಇವ್ರ ಕಡೆಯಿಂದ. ವಿಕೆಟ್ ಬಿದ್ದಿದ್ದಾವೆ, ಸ್ವಲ್ಪ ನೋಡಿಕೊಂಡು ಜವಾಬ್ದಾರಿಯುತವಾಗಿ ಆಡಬೇಕು ಅಂತ ಏನು ಆಡಿಲ್ಲ. ಬೌಲಿಂಗ್ನಲ್ಲಿ ಅತಿ ಕಳಪೆ ಪ್ರದರ್ಶನ, ಎಕಾನಮಿ ಕೂಡ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ರನ್ ಬಿಟ್ಟು ಕೊಡ್ತಾರೆ. ಎಲ್ಲವನ್ನು ಬಿಗ್ ಹಿಟ್ಗೆ ಕನೆಕ್ಟ್ ಮಾಡುವಂಥ ಒಂದು ತಪ್ಪನ್ನು ಕೂಡ ಇವರು ಮಾಡ್ತಾನೆ ಬಂದಿದ್ದಾರೆ. ಬಟ್ ಒಬ್ಬ ನಂಬಿಕಸ್ಥ ಆಟಗಾರ, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಏನು ಅವರು ಪ್ರದರ್ಶನ ತೋರಿದ್ದಾರೆ ಅದನ್ನು ಮಾತ್ರ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಭೂಮಿಕಾ ಅವರೇ, ನಾವು ಈ ಒಬ್ಬ ಆಟಗಾರ ಶಿವಮ್ ದುಬೆ ಅಂತ ಬಂದಾಗ ನಮಗೆಲ್ಲ ಒಂಥರ ಬ್ಲೆಸ್ಡ್ ನಾವು. ಯಾಕೆಂತಂದರೆ ಒಂದು ಕಡೆ ಹಾರ್ದಿಕ್ ಪಾಂಡ್ಯ, ಮತ್ತೊಂದು ಕಡೆ ಶಿವಮ್ ದುಬೆ, ತುಂಬ ಒಳ್ಳೆ ಅಂದರೆ ಆಲ್ರೌಂಡರ್ಸ್ ಇವರು. ಸೊ ಈ ವ್ಯಕ್ತಿ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಶಿವಮ್ ದುಬೆ ಯಾಕಂದ್ರೆ ಈ ಮ್ಯಾಚ್ ಈ ವರ್ಲ್ಡ್ ಕಪ್ ಏನಿದೆ ಎಲ್ಲೂ ಏನು ಅಂತರ ಓಕೆ ಅಥವಾ ಓಕೆ ಇಲ್ಲ ಅನ್ನೋ ತರ ಏನಿಲ್ಲ. ಬ್ಯಾಲೆನ್ಸ್ಡ್ ಆಗಿ ಆಟ ಆಡ್ಕೊಂಡ್ ಬಂದ್ರು, ಯಾಕಂದ್ರೆ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿತ್ತು. ಸೊ ಹಾಗಾಗಿ ಶಿವಮ್ ದುಬೆ ಬಗ್ಗೆ ಸೊ ಅವ್ರಿಗೇನು ಹೇಳಕ್ಕಾಗಲ್ಲ. ಸೊ ಇವತ್ತು ಏನ್ ಆಡ್ತಾರೆ ಅದು ಅವ್ರ ಡೇ ಆಗಿರ್ಬಹುದು ಅಷ್ಟೇ. ಅಂಡ್ ಪರವಾಗಿಲ್ಲ, ಓಕೆ ಆಟನ ಆಡಿದ್ದಾರೆ ಅಷ್ಟೇ. ಸೊ ಅವ್ರ ಬಗ್ಗೆ ಎಕ್ಸ್ಟ್ರಾ ಹೇಳೋದಕ್ಕೆ ಏನು ಇಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನೋಡಿದಾಗ ತುಂಬಾ ಚೆನ್ನಾಗಿ ಆಡಿರುವಂತ ಶಿವಮ್ ದುಬೆ. ಸೊ ಹಾಗಾಗಿ ಇವ್ರ ಬಗ್ಗೆ ಏನು ಇಲ್ಲ, ಓಕೆ ಪ್ಲೇಯರ್ ಅಂತ ಹೇಳ್ಬೋದು. ಅವಿನಾಶ್, ಈಗ ಈ ವರ್ಲ್ಡ್ ಕಪ್ ನಲ್ಲಿ ಯಾವ ಬ್ಯಾಟ್ಸ್ಮನ್ ಕೈ ಕೊಟ್ಟರು ಕೂಡ ಅಲ್ಲಿ ಶಿವಮ್ ದುಬೆ. ನಾನು ದುಬೆ ಬಗ್ಗೆ ಹೇಳೋದೇನು ಗೊತ್ತಾ, ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್. ಯಾಕೆ ಅಂದ್ರೆ ಈಗ ನಾವು ಎಲ್ಲರನ್ನು ಬೂಮ್ರಾನ ಹೊಗಳ್ತೀವಿ, ಹಾರ್ದಿಕ್ ಪಾಂಡ್ಯನೆಲ್ಲ ಹೊಗಳ್ತೀವಿ. ಈಗ ಸೆಮಿಫೈನಲ್ಗೆ ಕ್ವಾಲಿಫೈಯರ್ ಮ್ಯಾಚ್ ಅಲ್ಲಿ ಡೂ ಆರ್ ಡೈ ಇತ್ತು, ಸಂಜು ಕಡೆಯಿಂದ ಬ್ಯಾಟ್ ಬಂತು. ಲಾಸ್ಟ್ ಓವರ್ ಅಲ್ಲಿ 8 ರನ್ ಬೇಕಾಗಿತ್ತು, ಸಂಜು 1 6 1 4 ಇಂದ ಮ್ಯಾಚ್ ಗೆಲ್ಸ್ಕೊಂಡ್ರು. ಅಂಡ್ ಪ್ರತಿ ಸಲ ಅಷ್ಟು ಹೈ ವೋಲ್ಟೇಜ್ ಮ್ಯಾಚ್ ಇದ್ದಾಗ ಲಾಸ್ಟ್ ಓವರ್ ಅಷ್ಟೇ ಸ್ಕೋರ್ ಇರಬೇಕು. ಅದಕ್ಕೂ ಮುಂಚೆ ಓವರ್ ನೀವು ತಗೊಂಡ್ರೆ 2-4 ಬರುತ್ತೆ. ಬೂಮ್ರಾ ತುಂಬಾ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಇವತ್ತು ನಾವು ಸಂಜು ಬಗ್ಗೆ ಮಾತಾಡ್ತೀವಿ, ಇನ್ನೊಬ್ಬರ ಬಗ್ಗೆ ಮಾತಾಡ್ತೀವಿ. ಕ್ರಿಕೆಟ್ ಗೊತ್ತಿರೋರ್ಗೆ ಮಾತ್ರ ಅದು ಗೊತ್ತು. ಆ ಕ್ರಿಕೆಟ್ ಬುಕ್ಸ್ ಅಲ್ಲಿ ಇರುತ್ತೆ ದುಬೆ ಆಡಿದ್ದು ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್. ಅಂಡ್ ಬಂದಿರೋದೆಲ್ಲ ನೀವು ನೋಡಿ. ಅಂಡ್ ನಾವು ಫಿಫ್ತ್ ಪೊಸಿಷನ್ ಅಥವಾ 6th ಪೊಸಿಷನ್ ಬಂದಾಗ ನಾವು ಅವ್ರ ಕಡೆಯಿಂದ 50 ಅಥವಾ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದೇ 25 30 35 ಅದನ್ನ ಆಡ್ಕೊಂಡ್ ಬಂದಿದ್ದಾರೆ. ಬಿಗ್ ಹಿಟ್ಸ್ ಹೊಡೆದಿದ್ದಾರೆ. ಅಂಡ್ ಇವಾಗ ಹೇಳ್ತೀವಲ್ವಾ, ನಾವು 4 ವಿಕೆಟ್ ತಗೊಂಡ್ರೆ ಸೆಲೆಬ್ರೇಟ್ ಮಾಡ್ತೀವಿ, ಅವ್ರ ಬಗ್ಗೆ ಪೋಸ್ಟ್ ಹಾಕ್ತೀವಿ. ಬಟ್ ಕಳೆದ ಮ್ಯಾಚ್ ನಲ್ಲಿ ಶಿವಮ್ ದುಬೆ ತುಂಬಾ ಚೆನ್ನಾಗಿ ಆಡಿದ್ರು. ಎಕ್ಸಾಕ್ಟ್ಲಿ 250 ಸ್ಕೋರ್ ಬರೋದಕ್ಕೆ ಅವರೇ ಕಾರಣ. ನಾವು ಸೆಂಚುರಿ ಅಥವಾ 50 ಬಗ್ಗೆ ಮಾತಾಡ್ತೀವಿ, ಈ 25 30 ಬಗ್ಗೆ ಮಾತಾಡಲ್ಲ. ಅಂಡ್ ಬೌಲರ್ ಅಂದ್ರೆ ನಾವೇ ಅವ್ರ ಫುಲ್ ಫ್ಲೆಜ್ ಬೌಲರ್ ಅಲ್ಲ, ಆಪ್ಷನ್ ಆಗಿರ್ಲಿ ಅಂತಾನೆ ಇಟ್ಕೊಂಡಿರೋದು. ಅವ್ರಿಲ್ಲ ಅಂದ್ರೆ ತಿಲಕ್ ವರ್ಮನು 2 ಓವರ್ ಹಾಕ್ತಾರೆ, ಅಭಿಷೇಕ್ ಶರ್ಮಾನು ಓವರ್ ಹಾಕ್ತಾರೆ. ಬಟ್ ಬೌಲಿಂಗ್ ಇಂದ ರನ್ ಬಂದಿಲ್ಲ. ಬಟ್ ಬ್ಯಾಟ್ಸ್ಮನ್ ಆಗಿ ಆ ಸ್ಥಾನದಲ್ಲಿ ಏನ್ ಬೇಕೋ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ.